ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಮಲ್ನಾಡ ಹೆಬ್ಬಾಗಿಲಿನಿಂದ ಮತ್ತೊಂದು ಗ್ಯಾರಂಟಿ ಎಂಟ್ರಿ. ಶಿವಮೊಗ್ಗದಲ್ಲಿ 5ನೇ ಗ್ಯಾರಂಟಿಗೆ ಚಾಲನೆ. ಸಿಎಂ ಸಿದ್ದರಾಮಯ್ಯರಿಂದ ಹಸಿರು ನಿಶಾನೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಬದಲಾವಣೆ ವಿಚಾರವಾಗಿ ಹೈಕಮಾಂಡ್ ಸೈಲೆಂಟ್. ಸತೀಶ್ ಜಾರಕಿಹೊಳಿ ಇಟ್ಟ ಬೇಡಿಕೆಗೆ ಹೈಕಮಾಂಡ್ ನಾಯಕರೇ ತಂಡ. ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನೋ ಪಟ್ಟಿನಿಂದ ಮೌನಕ್ಕೆ ಶರಣು. ದೆಹಲಿಯಲ್ಲಿ 3 ಡಿಸಿಎಂ ಬಗ್ಗೆ ಏನೂ ಚರ್ಚೆಯಾಗಿಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಅಂಥದ್ದೇನು ಮಾಡೋದಕ್ಕಾಗಲ್ಲ ಅಂತ ಎಐಸಿಸಿ ಅಧ್ಯಕ್ಷರೇ ಹೇಳಿದ್ದಾರೆ. ಡಿಸಿಎಂ ಗೊಂದಲದ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಸ್ಪಷ್ಟನೆ. ಮಂಡ್ಯ ಕೈ ವಶಕ್ಕೆ ಪಣ ತೊಟ್ಟ ಕಾಂಗ್ರೆಸ್. ಖುದ್ದು ಸಿಎಂ ಸಿದ್ದರಾಮಯ್ಯರಿಂದ ರಣತಂತ್ರ. ಮೈತ್ರಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ನಿಂತರೂ ಟಕ್ಕರ್ ಕೊಡೋ ಕ್ಯಾಂಡಿಡೇಟ್ಗಾಗಿ ಶೋಧ. ಸುಮಲತಾರನ್ನ ಕರೆತರಲು ಕಾಂಗ್ರೆಸ್ನಲ್ಲಿ ಕಾರ್ಯತಂತ್ರ. ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯಲು ಸಿಎಂ ಸೂತ್ರ. ಸ್ಥಳೀಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸೂಕ್ತ ನಿರ್ಧಾರಕ್ಕೆ ಚಿಂತನಾ ಮಂತ್ರ. ಜೆಡಿಎಸ್ ಜೊತೆ ಮೈತ್ರಿಗೆ ಬಿಜೆಪಿಯಲ್ಲಿ ಭುಗಿಲೆದ್ದಿದ್ದ ಅಸಮಾಧಾನ. ಕೇಸರಿ ಪಾಳೆಯಕ್ಕೆ ಟ್ರಬಲ್ ಶೂಟರ್ಗಳಾದರೂ ದಳಪತಿಗಳು. ವಿ ಸೋಮಣ್ಣ, ಯತ್ನಾಳ್, ಜನಾರ್ದನ್ ರೆಡ್ಡಿ ಜೊತೆ ದೇವೇಗೌಡ, ಕುಮಾರಸ್ವಾಮಿ ಚರ್ಚೆ. ವಿಘ್ನಗಳ ನಿವಾರಣೆ. ಲೋಕಸಭೆಯಲ್ಲಿ ಕೆಆರ್ಪಿಪಿ ಪಕ್ಷದಿಂದ ಸ್ಪರ್ಧಿಸೋದು ಕನ್ಫರ್ಮ್. ಬಾಗಲಕೋಟೆ, ರಾಯಚೂರು, ಕೊಪ್ಪಳ, ಚಿತ್ರದುರ್ಗ, ಬಳ್ಳಾರಿಯಲ್ಲಿ ಸ್ಪರ್ಧೆ. 5 ಕ್ಷೇತ್ರದಲ್ಲಿ ಕಣಕ್ಕಿಳಿಯೋದಾಗಿ ಜನಾರ್ದನ್ ರೆಡ್ಡಿ ಮಾಹಿತಿ. ಇಂದಿನಿಂದ 11 ದಿನಗಳು ಪ್ರಧಾನಿ ವಿಶೇಷ ಅನುಷ್ಠಾನ. ರಾಮಲಲ್ಲಾ ಪ್ರಾಣ ಪ್ರತಿಷ್ಠೆಯ ನಿಯಮಗಳನ್ನೆಲ್ಲ ಪಂಚವಟಿಯಿಂದ ಅನುಸರಿಸ್ತೀನಿ. ಭಾರತೀಯರಿಗೆ ಆಡಿಯೋ ಸಂದೇಶ ಕೊಟ್ಟರು ನರೇಂದ್ರ ಮೋದಿ. ರಾಮ ಪ್ರತಿಷ್ಠಾಪನೆಯ ದಿನ ದೇಶದಾದ್ಯಂತ ಹಾರಾಡಲಿದೆ ಶ್ರೀರಾಮ ಧ್ವಜ. ಧಾರವಾಡದಲ್ಲಿ ಬರದಿಂದ ಸಾಗಿರೋ ಧ್ವಜಗಳ ತಯಾರಿ. 3 ಲಕ್ಷ ಧ್ವಜಗಳನ್ನು ಸಿದ್ಧಪಡಿಸುತ್ತಿದ್ದಾರೆ ಪ್ರತೀಶ್ ಜಾಧವ್. ರಾಮನ ದರ್ಶನಕ್ಕೆ ಸೈಕಲ್ ಯಾತ್ರೆ ಹೊರಟರು ಭಕ್ತರು. ಹೊಸದುರ್ಗದಿಂದ 2000 ಕಿಲೋಮೀಟರ್ ಸೈಕಲ್ ಪಯಣ. ನಿತ್ಯ 100 ಕಿಲೋಮೀಟರ್ ಸಂಚರಿಸೋ ದಯಾನಿಧಿ ಶರಣು. ರಾಮನ ಸೇವೆಗೆ ಸಿದ್ಧವಾಗಿದೆ 500 ಕೆಜಿಯ ಡೋಲು. ಗುಜರಾತ್ನ ಕೊರಗ ಸಮುದಾಯದಿಂದ ಮರ್ಯಾದ ಪುರುಷೋತ್ತಮನಿಗೆ ಸೇವೆ. ತಾಮ್ರದ ಡೋಲಿಗೆ ಬೆಳ್ಳಿ ಚಿನ್ನದ ಲೇಪನ. ಡೋಲು ಇಡಲು 700 ಕೆಜಿಯ ವಿಶೇಷ ರಥ. ಅಯೋಧ್ಯೆಯಲ್ಲಿ ಕರ್ನಾಟಕ ಬ್ಯಾಂಕ್ನ ನೂತನ ಶಾಖೆ ಆರಂಭ. ರಾಮ ಜನ್ಮಭೂಮಿಯಲ್ಲಿ ಆರಂಭವಾದ ದೇಶದ 915ನೇ ಬ್ರಾಂಚ್. ರಾಮನ ಭಕ್ತರಿಗೆ ಸೇವೆ ಒದಗಿಸೋ ಉದ್ದೇಶದಿಂದ ಶುರು. ರಾಮ ಜನ್ಮಭೂಮಿ ಕಾಣಲು ಹರಿದು ಬರ್ತಿದೆ ಭಕ್ತ ಸಾಗರ. ರಾಮ ಮಂದಿರ ಜೊತೆ ವಿವಿಧ ದೇವಾಲಯಗಳಿಗೆ ಭಕ್ತರ ಭೇಟಿ. ಅಯೋಧ್ಯೆಯಲ್ಲಿ ಕಣ್ಮನ ಸೆಳೀತಾ ಇದೆ ಅಪೂರ್ವ ಸೂರ್ಯ ದೇಗುಲ. ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆ ದುಬಾರಿಯಾಯಿತು ವಿಮಾನಯಾನ. ಅಯೋಧ್ಯೆಗೆ ಕಳೆದ 10 ದಿನದಲ್ಲಿ ಶೇಕಡ 400ರಷ್ಟು ದರ ಹೆಚ್ಚಳ. 6,000 ಇದ್ದ ಟಿಕೆಟ್ ಈಗ 20,000. ಬೆಳ್ಳಂಬೆಳಗ್ಗೆ ರಸ್ತೆಗಿಳಿದ ತುಮಕೂರು ಪಾಲಿಕೆ ಮೇಯರ್, ಕಮಿಷನರ್. ಜಾಗಿಂಗ್ ಜೊತೆ ಕಸ ಸಂಗ್ರಹಿಸೋ ಪ್ಲಾಗಾಥಾನ್ಗೆ ಚಾಲನೆ. ಜನರು ಸ್ವಚ್ಛತೆಗೆ ಕೈ ಜೋಡಿಸುವಂತೆ ಮನವಿ. ಎರಡು ತಿಂಗಳಲ್ಲಿ 3 ಲೈಂಗಿಕ ಕಿರುಕುಳ ಪ್ರಕರಣ ವರದಿ. ನಮ್ಮ ಮೆಟ್ರೋದಲ್ಲಿ ಮಹಿಳೆಯರಿಗೆ ಇನ್ನಷ್ಟು ಸೇಫ್ಟಿಗೆ ಮುಂದಾದ್ರ ಅಧಿಕಾರಿಗಳು. ಈಗಿರೋ 1 ಪಿಂಕ್ ಕೋಚ್ ಜೊತೆ ಮತ್ತೊಂದು ಬೋಗಿ ಮೀಸಲಿಡಲು ಚಿಂತನೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ 27ನೇ ಯುವ ಉತ್ಸವ ಕಾರ್ಯಕ್ರಮಕ್ಕೆ ಪ್ರಧಾನಿ ಚಾಲನೆ.
ಭರ್ಜರಿ ರೋಡ್ ಶೋ ನಡೆಸಿದ ನರೇಂದ್ರ ಮೋದಿ. ಸರ್ಕಾರಿ ಪ್ರೌಢಶಾಲೆಯ ಮಧ್ಯಾಹ್ನದ ಊಟ ಸೇವಿಸಿ 8 ಮಕ್ಕಳು ಅಸ್ವಸ್ಥ. ಹೊಸಕೋಟೆ ತಾಲೂಕಿನ ನೆಲವಾಗಿಲಿನಲ್ಲಿ ಘಟನೆ. ಕೊಳೆತ ಮೊಟ್ಟೆ ನೀಡಿದ ಆರೋಪ. ಮಕ್ಕಳಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಆಹಾರ ಅರಸಿ ಬಂದು ಮಿನಿ ಬಸ್ಗೆ ಅಡ್ಡ ಹಾಕಿದ ಕಾಡಾನೆ. ತಿತಿಮತಿ ದೇವಸ್ಥಾನದ ಬಳಿ ಬಸ್ಗೆ ಎದುರಾದ ಒಂಟಿ ಸಲಗ. ಶಬರಿಮಲೆಗೆ ಹೋಗ್ತಾ ಇದ್ದ ಬಸ್ಗೆ ಹಾಕಿದ್ದ ಹೂ ಕಿತ್ತು ತಲೆ ಮೇಲೆ ಹಾಕೊಂಡು ಹೋದ ಗಜರಾಜ. ಹಾಸನದಲ್ಲಿ ಹೆಚ್ಚುತ್ತಾ ಇದೆ ಕಾಡಾನೆಗಳ ಉಪಟಳ. ಸೆರೆ ಹಿಡಿಯೋದಕ್ಕೆ ಎಂಟ್ರಿ ಕೊಟ್ಟ ಕ್ಯಾಪ್ಟನ್ ಅಭಿಮನ್ಯು. ಅರ್ಜುನನ ಸಾವಿನ ಬಳಿಕ ಮತ್ತೆ 8 ಸಾಕಾನೆಗಳ ನೇತೃತ್ವದಲ್ಲಿ ಶುರುವಾಯಿತು ಕಾರ್ಯಾಚರಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.